ಫ್ರೆಂಡ್ಸ್, ಇದು ಮ್ಯಾಜಿಕ್ ವಾಟರ್ ಟ್ಯಾಪ್. ನೀರು ಟ್ಯಾಪ್ ಇಂದ ಬರ್ತಾ ಇರುತ್ತೆ, ಬಟ್ ಎಲ್ಲಿಂದ ಬರ್ತಾನೆ ಗೊತ್ತಿರಲ್ಲ. ಇದು ಮಾತ್ರ ಸೂಪರ್ ಆಗಿದೆ. ಇದು ಲಿಕ್ವಿಡ್ ಪೇಂಟಿಂಗ್ ಫ್ರೆಂಡ್ಸ್. ಯಾವ ತರ ಲಿಕ್ವಿಡ್ ಇಂದ ಪೇಂಟ್ ಆಗುತ್ತೆ ಅಂತ ಇಲ್ಲಿ ತೋರಿಸಿದ್ದಾರೆ, ನೋಡ್ಬೋದು ನೀವು. ಸೂಪರ್ ಆಗಿದೆ ಇದು. ನೆಕ್ಸ್ಟ್, ನಮ್ಮ ಬಾಡಿಯಲ್ಲಿ ವಾಟರ್ ಲೆವೆಲ್ ಎಷ್ಟಿರ್ಬೇಕಂತ ಇಲ್ಲಿ ಚೆಕ್ ಮಾಡ್ಕೋಬಹುದು ನಾವು. ಸೂಪರ್ ಆಗಿದೆ ಇದು. ನೋಡಿ, ಇಲ್ಲಿ ನಮ್ಮ ಬಾಡಿ ಕಾಣಲ್ಲ, ಬಟ್ ತಲೆ ಮಾತ್ರ ಕಾಣುತ್ತೆ. ಎಡಿನ್ ಪ್ಲೇಟು ಇದಕ್ಕೂ ಸೂಪರ್ ಆಗಿದೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ರಿಗೂ ಹೋಗಿದೆ. ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಚಾನಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರ್ತೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಫ್ರೆಂಡ್ಸ್. ಇದು ಪಾರ್ಟ್ 2 ವಿಡಿಯೋ. ಇದರಲ್ಲಿ ವಿದ್ಯುತ್ ತಾಂತ್ರಿಕ ಮತ್ತೆ ಪನ್ನಿ ಸೈನ್ಸ್ ಅಂತ ಬರುತ್ತೆ. ಫಸ್ಟ್ ನಾವು ಪನ್ನಿ ಸೈನ್ಸ್ ಒಳಗಡೆ ಹೋಗ್ತಾ ಇದೀವಿ. ಯಾವ ತರ ನಿಮ್ಗೆ ಈ ಪನ್ನಿ ಸೈನ್ಸ್ ಅಲ್ಲಿ ಯಾವ ತರ ಏನೇನಿದೆ ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ಫಸ್ಟ್ ಪಾರ್ಟ್ ಅಲ್ಲಿ ಇಂಜಿನ್ ಬಗ್ಗೆ ಮತ್ತೆ ಡೈನೋಸರ್ ಬಗ್ಗೆ ನೋಡಿದಿರಾ. ಇವಾಗ ಸೆಕೆಂಡ್ ಪಾರ್ಟ್ ಅಲ್ಲಿ ಫನ್ನಿ ಸೈನ್ಸ್, ಮನರಂಜನಾ ವಿಜ್ಞಾನ, ಅದ್ರ ಬಗ್ಗೆ ನಾನು ಏನಿದೆ ಒಳಗಡೆ ಎಲ್ಲ ಕಂಪ್ಲೀಟ್ ಆಗಿ ತೋರಿಸ್ತೀನಿ ನಿಮ್ಗೆ. ಈ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಯಾಕಂದ್ರೆ ನಾನು ಹೇಳೋದು ನಿಮ್ಗೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಪೂರ್ತಿಯಾಗಿ ಈ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಬಹುದು ನೀವು. ಪ್ರತಿಯೊಂದು ತೋರಿಸ್ತೀನಿ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಇರುತ್ತೆ, ನೋಡ್ಕೊಳ್ರಿ. ಮತ್ತೆ ನಿಮ್ಗೆ ಏನಾದ್ರು ಗ್ರೀನ್ ಬಟನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿದ್ರೆ ಅದು ವರ್ಕ್ ಆಗುತ್ತೆ. ಇಲ್ಲಿ ಬಂದಾಗ ನೀವು ಒಂದ್ಸಲ ನೋಡ್ಬೋದು. ನೋಡಿ, ಇದು ಚೂರು ಟಚ್ ಆಗದಂಗೆ ರನ್ ಆಗ್ತಾ ಇದೆ, ನೋಡ್ಕೋಬಹುದು ನೀವು ಯಾವ ತರ ರನ್ ಆಗ್ತದೆ ಅಂತ ನೋಡ್ರಿ. ಅದ್ರ ಬಗ್ಗೆ ಮಾಹಿತಿ ಇದೆ, ಇಲ್ಲೇ ನೋಡ್ಕೋಬಹುದು. ಪ್ರತಿಯೊಂದು ನಿಮಗೆ ತೋರಿಸ್ತೀನಿ, ನೋಡ್ಬೋದು ನೀವು ವಿಡಿಯೋದಲ್ಲಿ. ಹಾಟ್ ಸ್ಪಾಟ್ ಇಲ್ಲಿ ಕೈ ಹಿಡಿದ್ರೆ ಕೈ ಸ್ವಲ್ಪ ಬಿಸಿ ಆಗುತ್ತಂತೆ. ಇನ್ನೊಂದು, ಇದು ಸಖತ್ತಾಗಿದೆ. ನಾವ್ ಇಲ್ಲಿ ಮಾತಾಡಿದ್ದು ಅಲ್ಲಿ ಅಲ್ಲಿ ಕೇಳುತ್ತೆ. ನೀವು ಬಂದಾಗ ಅದನ್ನ ನೋಡಿ ಯಾವ ತರ ಇದೆ ಅಂತ. ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಇರುತ್ತೆ ಕನ್ನಡದಲ್ಲಿ ಮತ್ತೆ ಇಂಗ್ಲಿಷ್ ಅಲ್ಲಿ, ನೀವು ನೋಡ್ಕೋಬಹುದು. ನೋಡಿ, ಇದು ನೀರೊಳಗಡೆ ಸೂಳಿ ಅಂತಾರಲ್ಲ, ಆ ಸೂಳಿ ಯಾವ ತರ ಎದ್ದೇಳುತ್ತೆ ಅಂತ ನೋಡ್ಬೋದು ನೀವು. ನೀರೊಳಗಡೆ ಯಾವ ತರ ತಿರುಗುತ್ತಂತೆ ನೋಡ್ಬೋದು ನೀವು. ನೋಡಿ, ಸೂಪರ್ ಆಗಿದೆ ಇದು. ಲಿಕ್ವಿಡ್ ಪೇಂಟಿಂಗು ನೋಡ್ಬೋದು ನೀವು ಯಾವ ತರ ಲಿಕ್ವಿಡ್ ಪೇಂಟ್ ಆಗುತ್ತೆ ಅಂತ. ಒಂದು ಗ್ಲಾಸ್ ತರ ಕೊಟ್ಟಿದ್ದಾರೆ ಇಲ್ಲಿ. ಅದನ್ನ ನಾವು ನೋಡಿ ಈ ತರ ಮಾಡಿದ್ರೆ ಪೇಂಟ್ ಆಗೋದು ಮುಂದೆ ನಿಮಗೆ ಲಿಕ್ವಿಡ್ ಪೇಂಟಿಂಗ್ ಆಗೋ ತರ ಕಾಣುತ್ತೆ, ನೋಡ್ಕೋಬಹುದು ನೀವು. ನೋಡಿ ಯಾವ ತರ ಆಗ್ತದೆ ಅಂತ ನೋಡ್ರಿ. ಸಿಕ್ಕಾಪಟ್ಟೆ ನೋಡಕ್ ಸಿಗುತ್ತೆ ನಿಮ್ಗೆ ಇಲ್ಲಿ. ಚಿಕ್ಕ ಮಕ್ಕಳಿಗೆ ಬೆಸ್ಟ್ ಆಪ್ಷನ್ ಇದೆ, ಯಾಕಂದ್ರೆ ಅವ್ರಿಗೆಲ್ಲ ನಾಲೆಜ್ ಸಖತ್ತಾಗಿ ಬರುತ್ತೆ. ನೋಡಬಹುದು ನೀವು, ಪ್ರತಿಯೊಂದು ಇಲ್ಲಿಟ್ಟಿದ್ದಾರೆ. ಇದೆಲ್ಲ ಪನ್ನಿ ಸೈನ್ಸ್ ಅಲ್ಲಿ ಇದೆ. 3D ಶಾಡೋಸ್. ನೋಡಿ 3D
ನೋಡ್ಕೋಬಹುದು ಯಾವ ತರ ಡೀಟೇಲ್ಸ್ ಎಲ್ಲ ಇಲ್ಲಿದೆ ನೋಡಿ. ಸಿ ಯುವರ್ ಬ್ಯಾಕ್ ನೋಡಿ, ಇಲ್ಲಿ ಕ್ಯಾಮ್ರಾ ಹಿಡಿದ್ರೆ ನಾವು ಹಿಂದೆ ನಿಂತಿರೋದೆಲ್ಲ ಕಾಣುತ್ತೆ, ನೋಡ್ಕೋಬಹುದು ನೀವು. ನಾಲ್ಕೈದು ಕಡೆಯಿಂದ ಕಾಣುತ್ತೆ ಅದು ಗ್ಲಾಸ್ ಅಲ್ಲಿ. ಬ್ಯಾಕ್, ನಮ್ಮ ಬ್ಯಾಕ್ ನೋಡ್ವಿ. ಒಂಥರ ಇದು ಮಿರರ್ ಗ್ಲಾಸ್ ತರ ಇದು. ನೋಡಿ ಯಾವ ತರ ರೊಟೇಟ್ ಆಗ್ತದೆ ಅಂತ. ಇಲ್ಲಿ ಗ್ರೀನ್ ಬರುತ್ತೆ ನೋಡಿ. ಇದು 2D ಮತ್ತು 3D ಡಿಫ್ರೆನ್ಸ್ ನೋಡಬಹುದು ನೀವು. ಫ್ರೆಂಡ್ಸ್, ಇದು ನಮ್ಮ ದೇಹದಲ್ಲಿ ವಾಟರ್ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡಬಹುದು. ಇಲ್ಲಿ ವೇಸ್ಟ್ ಎಷ್ಟಿರುತ್ತೆ, ವೇಟ್ ತಕ್ಕಂಗೆ ವಾಟರ್ ಎಷ್ಟಿರುತ್ತೆ ನಮ್ಮ ದೇಹದಲ್ಲಿ ಇಲ್ಲಿ ಚೆಕ್ ಮಾಡಬಹುದು. ನೀವು ಬಂದಾಗ ಒಂದ್ಸಲ ಚೆಕ್ ಮಾಡಿ, ಸೂಪರ್ ಆಗಿದೆ ಇದು. ಇದು ಎತ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ನಮ್ಮ ವೇಟು ಮತ್ತೆ ನಮ್ಮ ಬಾಡಿಯಲ್ಲಿ ಇರೋಂಥ ವಾಟರ್ ಗೊತ್ತಾಗುತ್ತೆ. ಚೆಕ್ ಮಾಡಿ ಫ್ರೆಂಡ್ಸ್ ನೀವು ಬಂದಾಗ, ಸೂಪರ್ ಆಗಿದೆ ಇದು. ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅಲ್ಲಿ ಪಂಡಿ ಸೈನ್ಸ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಸಖತ್ತಾಗಿದೆ ಇದು, ನೋಡ್ಕೋಬಹುದು ನೀವು. ನೋಡಿ ಬಾಡಿ ವೇಟ್ ಅಂತ ಕೊಟ್ಟಿರ್ತಾರೆ, ಈ ಕಡೆ ನಮ್ಮ ದೇಹದಲ್ಲಿ ವಾಟರ್ ಲೆವೆಲ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನೋಡಿ ಚೆಕ್ ಮಾಡ್ತಾ ಇದ್ದಾರೆ ನೋಡಿ. ಅವ್ರ ದೇಹದಲ್ಲಿ 40% ನೀರಿದೆ, ಅವ್ರ ವೇಟ್ ಬಂದು 61. ನೋಡಿ ಚಿಕ್ಕ ಮಕ್ಕಳಿಗೆ ಸಖತ್ತಾಗಿದೆ ಇದೆಲ್ಲ ಆಟ ಆಡಕ್ಕೆ, ಮತ್ತೆ ಅವ್ರಿಗೆ ನಾಲೆಜ್ ಚೆನ್ನಾಗಿ ಬರುತ್ತೆ ನೋಡಿ. ಇದು ನಾವು ಚಿಕ್ಕ ವಯಸ್ಸಲ್ಲಿ ಮಾತಾಡ್ತಿದ್ವಲ್ಲ, ಒಂದು ಪೈಪ್ ತಗೊಂಡು ನಾವು ಮಾತಾಡಿದ್ದಲ್ಲ, ಅದು ನೋಡ್ಕೋಬಹುದು ಇಲ್ಲಿದೆ ನೋಡಿ. ಇನ್ನೊಂದು ಇಲ್ಲಿ 3D ಒಂದು ಫಿಲಮ್ ಇದೆ 45 ಮಿನಿಟ್ದು, ನೀವು ಇಲ್ಲಿ ಬಂದಾಗ ನೋಡ್ಬೋದು. ಸಖತ್ತಾಗಿದೆ. ನಾನು ನೋಡ್ಲಿಲ್ಲ, ಬಟ್ ನಂಗೆ ಟೈಮ್ ಆಗಿತ್ತು, ಅದಕ್ಕೋಸ್ಕರ ನಾನು ನೋಡಲಿಲ್ಲ. ನೀವು ಬಂದಾಗ ನೋಡಿ ಫ್ರೆಂಡ್ಸ್. ಇನ್ನೊಂದು ನನ್ನ ಹಿಂದೆ ಇದೆಯಲ್ಲ, ಅದು ಮ್ಯಾಜಿಕ್ ವಾಟರ್ ಅಂತ, ಅದ್ರ ಬಗ್ಗೆ ನಿಮ್ಗೆ ತೋರಿಸ್ತೀನಿ ನೋಡಿ ಇವಾಗ. ಫ್ರೆಂಡ್ಸ್, ಇದು ಎಲ್ಲಿಂದ ನೀರು ಬರ್ತಂತ ನಂಗೆ ಗೊತ್ತಾಗಿಲ್ಲ, ಬಟ್ ನಿಮ್ಗೇನು ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ. ನೋಡಿ ಯಾವ ತರ ನೀರು ಬರ್ತಾ ಇದೆ ಅಂತ ನಮ್ಗೆ ಎಲ್ಲಿಂದನೂ ಗೊತ್ತಾಗ್ತಾ ಇಲ್ಲ ಅದು, ಬಟ್ ಮ್ಯಾಜಿಕ್ ವಾಟರ್ ಅಂತಿದು ನೋಡಿ. ಇದೆ ಫಿಲಮು, ದೊಡ್ಡವರಿಗೆ 45 ರುಪೀಸು ನೋಡಿ. ಇದು 3-in-1 ಇಮೇಜ್ ಅಂತ. ಈ ಕಡೆ ನೋಡ್ರೆ ನಿಮ್ಗೆ ಚಿರತೆ ಕಾಣ್ತಾ ಇದೆ ನೋಡಿ. ಈ ಕಡೆ ಇಮೇಜ್ ಸಬ್ ಚೇಂಜ್ ಆಯ್ತು, ಸ್ಟೇಟ್ ಬಂದ್ರೆ ನೋಡಬಹುದು. ಈ ಕಡೆ ಸಬ್ ಚೇಂಜ್ ಆಯ್ತು. ಸೂಪರ್ ಆಗಿದೆ ನೋಡೋಕೆ. ನಿಮ್ಗೆಲ್ಲ ಬಂದು ಒಂದ್ಸಲ ವಿಸಿಟ್ ಮಾಡಿ. ಮಿನಿಮಮ್ ನಿಮಗೆ 1 ಅವರಿಂದ 2 ಅವರ್ ಆಗುತ್ತೆ ನೋಡೋಕೆ, ಅಷ್ಟಿದೆ ನೋಡೋದು. ಫ್ರೆಂಡ್ಸ್, ಹೆಡ್ ಯುವರ್ ಪ್ಲೇಟ್ ಅಂದ್ರೆ ನಮ್ಮ ತಲೆ ಇಲ್ಲಿ ಇಟ್ಟಾಗ ಕಾಣಿಸುತ್ತೆ ನೋಡ್ರಿ, ಯಾವ ತರ ನೋಡ್ಬೋದು ನೀವು. ಸೂಪರ್ ಆಗಿದೆ ಇದು ಫ್ರೆಂಡ್ಸ್. ಇಲ್ಲಿ ನಮ್ಮ ಬಾಡಿ ಕಾಣಲ್ಲ, ಬಟ್ ನಮ್ಮ ತಲೆ ಮಾತ್ರ ಕಾಣುತ್ತೆ. ಇಲ್ಲಿ ಬಂದಾಗ ನೀವೊಂದ್ಸಲ ಟ್ರೈ ಮಾಡಿ, ಸೂಪರ್ ಆಗಿದೆ ಇದು ನೋಡಿ. ಬಬಲ್ಸ್ ಯಾವ ತರ ಬರ್ತಂತ ನೋಡ್ಬೋದು ನೀವು, ಏರ್ ಬಬಲ್ಸ್. ಸುಂಟರ ಗಾಳಿ ಬಗ್ಗೆ ನೋಡಿ, ಇಲ್ಲಿ ಡೀಟೇಲ್ಸ್ ಅಲ್ಲಿ ಇದೆ. ನೋಡ್ರಿ ಇದು ಸೂಪರ್ ಆಗಿದೆ ಇದು ಫ್ರೆಂಡ್ಸ್. ಇಲ್ಲಿ ಏರ್ ಬರ್ತಾ ಇರುತ್ತೆ, ನಾವು ಅದನ್ನ ಈ ತರ ಸ್ಟಾಪ್ ಮಾಡಿದ್ರೆ ಅದು ಮ್ಯೂಸಿಕ್ ತರ ಕ್ರಿಯೇಟ್ ಆಗುತ್ತೆ.
ನೀವು ಇಲ್ಲಿ ಬಂದಾಗ ಒಂಥರ ಟ್ರೈ ಮಾಡಿ, ಸೂಪರ್ ಆಗಿದೆ ಇದಕ್ಕೂ ಫ್ರೆಂಡ್ಸ್. ಇಲ್ಲಿಗೆ ಇದು ಕಂಪ್ಲೀಟ್ ಆಯ್ತು ಫನ್ನಿ ಸೈನ್ಸು. ನೋಡಿ ನೆಕ್ಸ್ಟ್ ನಾವು ಫಸ್ಟ್ ಫ್ಲೋರ್ ಇದೆ ಇದು ವಿದ್ಯುತ್ ತಾಂತ್ರಿಕ. ಅದರ ಬಗ್ಗೆ ನಾನು ಒಳಗಡೆ ಹೋಗಿ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇವೆಲ್ಲ ಫಸ್ಟ್ ಫ್ಲೋರ್ ಇರುತ್ತೆ, ನೋಡ್ಕೊಬೋದು ನೀವು ಒಳಗಡೆ ಯಾವ ತರ ಇದೆ ಅಂತ. ಇದು ಬರೀ ವಿದ್ಯುತ್ ಬಗ್ಗೆ ಇರುತ್ತೆ, ನೋಡ್ಕೋಬಹುದು ನೀವು. ಫುಲ್ ವಿದ್ಯುತ್ ಬಗ್ಗೆ ಮತ್ತೆ ಎಲೆಕ್ಟ್ರಿಷಿಯನ್ ಬಗ್ಗೆ ಇರುತ್ತೆ, ನೋಡ್ಕೋಬಹುದು ನೀವು. ಇದೆಲ್ಲ ಎಂಟ್ರೆನ್ಸ್ ಅಲ್ಲೇ ಇರುತ್ತೆ, ನೋಡಬಹುದು ನೀವೆಲ್ಲ. ಸೂಪರ್ ಆಗಿದೆ. ಇದು ಎಲೆಕ್ಟ್ರಿಕಲ್ ಚಾರ್ಜ್ ನೋಡಿ, ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಇಲ್ಲಿರುತ್ತೆ, ನೀವು ನೋಡ್ಕೋಬಹುದು. ವಿದ್ಯುತ್ ದರ್ಶಕ ಫುಲ್ ಡೀಟೇಲ್ಸ್ ಇರ್ತದೆ ಅದ್ರ ಬಗ್ಗೆ ಎಲ್ಲ. ನೀವೆಲ್ಲ ಇಲ್ಲಿ ಓದ್ಕೊಳ್ಳಿ ಬಂದಾಗ, ನಿಮಗೆ ಅದ್ರ ಬಗ್ಗೆ ಎಲ್ಲ ಕ್ಲಿಯರಿಟಿ ಆಗಿ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಾಲೆಜ್ ಇರೋರು ಬೇಗ ಹೇಳ್ತಾರೆ. ಇವಾಗ ವಿದ್ಯುತ್ ಬಗ್ಗೆ, ಎಲೆಕ್ಟ್ರಾನಿಕ್ಸ್ ಮತ್ತೆ ಎಲೆಕ್ಟ್ರಿಷಿಯನ್ ಮಾಡೋದ್ರ ಬಗ್ಗೆ ಗೊತ್ತಾಗುತ್ತೆ ಬೇಗ ಅವ್ರಿಗೆಲ್ಲ. ಮತ್ತೆ ಸೈನ್ಸ್ ಮಾಡೋ ಸ್ಟೂಡೆಂಟ್ಗಳಿಗೆಲ್ಲ ಈ ವಿಡಿಯೋ ಫುಲ್ ಕಂಪ್ಲೀಟ್ ಆಗಿ ಯೂಸ್ ಆಗುತ್ತೆ ನೋಡಿ, ಓಕೆನಾ. ಪ್ರತಿಯೊಂದು ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಇವು ಟ್ಯೂಬ್ಸ್ ಫ್ರೆಂಡ್ಸ್, ಇವು ಎಕ್ಸ್ರೇ ಮಿಸಿಲ್ ಟ್ಯೂಬ್ಸ್ ಇರ್ತಾವಲ್ಲ, ಅವು ಟ್ಯೂಬ್ಸ್ ಇವು ಎಲ್ಲ. ವ್ಯಾಕ್ಯೂಮ್ ಟ್ಯೂಬ್ಸ್ ಇಲ್ಲಿದಾವಲ್ಲ, ಇವು ಎಲ್ಲ ಇಟ್ಟಿದ್ದಾರೆ. ಟಿವಿನೂ ಇದೆ ಇಲ್ಲಿ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡ್ಬೋದು ನೀವು. ನಮ್ಮ ಕೈಯಲ್ಲಿ ಎಷ್ಟು ವಿದ್ಯುತ್ ಪವರ್ ಇದೆ ಅಂತ ಚೆಕ್ ಮಾಡ್ಬೋದು ಇಲ್ಲೇ. ನಾವು ಕೈ ಇಟ್ಟು ಅದನ್ನ ನೋಡ್ಕೊಳ್ಳಿ ಬಂದಾಗ. ಬ್ಯಾಟ್ರಿ ಯಾವ ತರ ಬ್ಯಾಟ್ರಿ ಎಲ್ಲ ನೋಡ್ಕೋಬಹುದು ಇಲ್ಲೇ, ಎಷ್ಟಿದಾವೆ ಅಂತ. ವೋಲ್ಟ್ಸ್ ಬಗ್ಗೆ ಇಲ್ಲಿದೆ, ಅದ್ರ ಬಗ್ಗೆ ನೀವು ತಿಳ್ಕೋಬಹುದು. ಸಿಕ್ಕಾಪಟ್ಟೆ ಇದೆ ಫ್ರೆಂಡ್ಸ್ ಇಲ್ಲಿ ನೋಡಕ್ ನಿಮ್ಗೆ. ಎಲೆಕ್ಟ್ರಿಕಲ್ ಬಗ್ಗೆ ಸಿಕ್ಕಾಪಟ್ಟೆ ಇದೆ, ಒಂದಾಗ ನೋಡ್ಕೊಳ್ಳಿ. ಒಬ್ರು ಸೈಂಟಿಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿರೋದು ನೋಡ್ಬೋದು ಇಲ್ಲಿ. ತುಂಬಾನೇ ಇದೆ, ಅದಕ್ಕೋಸ್ಕರ ನಾನು ಸ್ಪೀಡ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ, ನೀವು ಸ್ವಲ್ಪ ನೋಡ್ಕೊಳ್ಳಿ ಬಂದಾಗ. ಯಾಕೆಂದ್ರೆ ಇನ್ನು 2 ಫ್ಲೋರ್ ಇದೆ. ಇದು ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಇನ್ನು 2 ಫ್ಲೋರ್ ಇದೆ. ನಾನು ವಿಡಿಯೋ ಮಾಡೋದು ಅದಕ್ಕೋಸ್ಕರ ನಂಗೆ ಟೈಮ್ ಆಗಿತ್ತು. ಅದಕ್ಕೋಸ್ಕರ ನಾನು ಪಾರ್ಟ್ 1, ಪಾರ್ಟ್ 2 ಮತ್ತೆ ಪಾರ್ಟ್ 3 ಅಂತ ನಾನು ನಿಮಗೆ ಪಾರ್ಟ್ 4 ಅಂತ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡ್ಕೋಬಹುದು ನೀವು. ನೋಡಿ ತುಂಬಾ ಅಂದ್ರೆ ತುಂಬಾ ಇದೆ ನೋಡೋದು ನಿಮಗೆ. ಎನರ್ಜಿ ನೋಡ್ಕೋಬಹುದು, ಯಾವ ತರ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಂತ ಇಲ್ಲೇ. ಅದ್ರ ಬಗ್ಗೆ ವಿಂಡೋ 4 ನೋಡ್ಕೋಬಹುದು ನೀವು. ನೋಡ್ತೀರಾ ಈ ಫ್ಯಾನ್ ಎಲ್ಲ ಗುಡ್ಡದಲ್ಲೆಲ್ಲ ಇಟ್ಟಿರ್ತಾರೆ, ಗಾಳಿ ಜೋರ ಬೀಸ್ತಾ ತಿರುಗ್ತಾ ಇರುತ್ತೆ, ಅದರಿಂದ ಕರೆಂಟ್ ಉತ್ಪಾದನೆ ಆಗುತ್ತೆ. ಸೋಲಾರ್ ಕಾರ್ ಫ್ರೆಂಡ್ಸ್, ಇದು ಬೆಸ್ಟ್ ಇದೆ ನೋಡಿ. ಇದು ಸೋಲಾರ್ ಯೂಸ್ ಮಾಡ್ಕೊಂಡು ಕಾರ್ ರನ್ ಆಗ್ತಾ ಇದೆ ನೋಡಿ, ಯಾವ ತರ ರನ್ ಆಗ್ತಾ ಇದೆ ಅಂತ ನೋಡ್ತಾ ಇದ್ರೆ ನೀವು. ಸೋಲಾರ್ ಪವರ್, ಸೋಲಾರ್ ಇಂದ ನಾವು ಯಾವ ತರ ಯೂಸ್ ಮಾಡ್ಕೋಬಹುದು ಅಂತ ಇಲ್ಲೆಲ್ಲ ಡೀಟೇಲ್ಸ್ ಆಗಿದೆ, ನೋಡ್ಬೋದು ನೀವು. ಸೂಪರ್ ಆಗಿದೆ ಫ್ರೆಂಡ್ಸ್. ಭಾರತದ ಮೊದಲ ಸೌರಶಕ್ತಿ ಗ್ರಾಮ ಇದು. ಅದ್ರ ಬಗ್ಗೆ ಡೀಟೇಲ್ ನೋಡ್ಕೋಬಹುದು, ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ, ನೋಡ್ಕೋಬಹುದು. ಸೋಲಾರ್ ಇಂದ ಇಷ್ಟೆಲ್ಲ ಯೂಸ್ ಆಗುತ್ತೆ. ಗೌರ್ಮೆಂಟ್ ಇಂದ ಒಂದು ಸ್ಕೀಮ್ ಇದೆ, ನೀವು ಅದನ್ನ ಸೋಲಾರ್ ಬಗ್ಗೆನೆ ನೀವು ಸೋಲಾರ್ ಹಾಕಿಸ್ಕೋಬಹುದು. ಗೌರ್ಮೆಂಟ್ ಒಂದು ಸ್ಕೀಮ್ ಇದೆ, ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಹಳ್ಳಿಗಳಲ್ಲಿ ಸೋಲಾರ್ ಯಾವ ತರ ಯೂಸ್ ಆಗುತ್ತೆ ಅಂತ ನೋಡ್ಬೋದು ನೀವು. ಯಾವ ತರ ಪೊಲ್ಯೂಷನ್ ಆಗುತ್ತೆ ಅಂತ ನೋಡ್ಕೋಬಹುದು ನೀವು, ಕಾರ್ಖಾನೆಯಿಂದ ಮತ್ತೆ ಇದರಿಂದ. ಇಲ್ಲೇ ನಾವು ನಮ್ಮ ಎಷ್ಟು ಎನರ್ಜಿ ಅಂತ, ಪವರ್ ಎಷ್ಟು ಜನರೇಟ್ ಆಗುತ್ತೆ ಅಂತ ಚೆಕ್ ಮಾಡ್ಕೋಬಹುದು. ಇದು ಸೂಪರ್ ಆಗಿದೆ. ನಾವು ಎಲೆಕ್ಟ್ರಿಕಲ್ ಕೆಲಸ ಮಾಡೋದ್ರೆ ಸೇಫ್ಟಿ ಆಗಿ
ಯಾವ ಥರ ಪಿ ಪಿ ಯೂಸ್ ಮಾಡ್ಬೇಕಂತ ಇಲ್ಲಿದೆ ನೋಡ್ಕೋಬೋದು ನೀವು. ಎಲೆಕ್ಟ್ರಿಕ್ ಅಟ್ ಹೋಮ್ ಯಾವ ಥರ ನಾವು ಮನೆಯಲ್ಲಿ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಕಲ್ ಐಟಮ್ಸ್ ಅದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ ಡೀಟೇಲ್ ಆಗಿ. ನೀವು ಒಂದ್ಸಲ ನೋಡ್ಕೋಬಹುದು. ಮೋಟಾರ್ ಬಗ್ಗೆನೂ ಕೊಟ್ಟಿದ್ದಾರೆ, ಅದೊಂದ್ಸಲ ನೋಡಿ. ಇದು ಸೂಪರ್ ಆಗಿತ್ತು, ನೋಡೋದು ತುಂಬಾನೇ ಇದೆ ಫ್ರೆಂಡ್ಸ್. ಇಲ್ಲಿ ಒಂದ್ಸಲ ಬಂದಾಗ ನೀವು ಕಂಪ್ಲೀಟ್ ಆಗಿ ನೋಡಿ, ಓಕೆನಾ. ನೋಡಿ ಸೂಪರ್ ಆಗಿದಾವೆ, ಸೈಂಟಿಸ್ಟ್ ಬಗ್ಗೆನೂ ಇದಾವೆ, ಸೈಂಟಿಸ್ಟ್ ಏನೇನು ಕಂಡಿಡಿದ್ರು ಅದ್ರ ಬಗ್ಗೆನೆಲ್ಲ ಇಲ್ಲಿದೆ, ನೋಡ್ಕೋಬಹುದು ನೀವು. ಟ್ರಾನ್ಸ್ಫಾರ್ಮರ್ ನೋಡ್ಕೋಬಹುದು ನೀವು, ಯಾವ ತರ ಇರುತ್ತೆ ಟ್ರಾನ್ಸ್ಫಾರ್ಮರ್, ಮತ್ತೆ ಅದ್ರ ಯಾವ ತರ ಯೂಸ್ ಮಾಡಬೇಕು, ಮತ್ತೆ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಇಲ್ಲಿ ಕೊಟ್ಟಿರ್ತಾರೆ, ಕನ್ನಡದಲ್ಲಿ ಇಂಗ್ಲಿಷಲ್ಲಿ ನೋಡ್ಕೋಬಹುದು ನೀವು. ವೆದರ್ ಬಗ್ಗೆ ಮತ್ತೆ ನೀವು ಎಲ್ಲ ನೋಡ್ಕೋಬಹುದು ಇಲ್ಲೇ. ಸೂಪರ್ ಆಗಿ ಇದೆ ಎಲ್ಲ, ಪ್ರತಿಯೊಂದು ಕೊಟ್ಟಿದ್ದಾರೆ ಇಲ್ಲೇ. ನೋಡ್ಕೊಂಡು ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೋಬೇಕು. ನನಗೆಲ್ಲಾನು ಬಟ್ ಹೇಳಕ್ಕಾಗಲ್ಲ, ಬಟ್ ವಿಡಿಯೋ ತುಂಬಾನೇ ಲೆಂತಿ ಆಗ್ಬಿಡುತ್ತೆ, ಅದಕ್ಕೋಸ್ಕರ ನಾನು ಸ್ಪೀಡ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ವಿಡಿಯೋ ಸ್ಟಾಪ್ ಮಾಡಿ ಅದ್ರ ಬಗ್ಗೆ ತಿಳ್ಕೋಬಹುದು. ನೋಡಿ ಇದನ್ನ ಸೂಪರ್ ಆಗಿ ಮಾಡಿದ್ದಾರೆ ಮಾಡೆಲ್ ತರ. ನೋಡಿ ಡಾಕ್ಟರ್ ಎಕ್ಸ್ರೇ ಮಿಷನ್ ಯೂಸ್ ಮಾಡುವಂತಹ ಮಾಡ್ತಾ ಇದ್ದಾರೆ. ನೋಡಿ ಕಂಪ್ಯೂಟರ್ಗೆ ಯೂಸ್ ಮಾಡಿದಂತ ಮದರ್ ಬೋರ್ಡ್ಗಳು ಇವೆಲ್ಲ. ನೋಡಿ ಇವೆಲ್ಲ ಮದರ್ ಬೋರ್ಡ್ಸ್, ಮತ್ತೆ ಅದರ ಪಾರ್ಟ್ಸ್ ಅದೆಲ್ಲ ನೀವು ನೋಡ್ಕೋಬಹುದು ಇಲ್ಲಿ ಬಂದಾಗ. ಸೂಪರ್ ಆಗಿದೆ, ಚಿಕ್ಕ ಮಕ್ಕಳಿಗೆಲ್ಲ ಇಲ್ಲಿ ಕರ್ಕೊಂಡ್ ಬಂದ್ರೆ ಭಾರಿ ನಾಲೆಜ್ ಬರುತ್ತೆ ಫ್ರೆಂಡ್ಸ್. ಫಸ್ಟ್ ಫ್ಲೋರ್ ಎಲ್ಲ ಕಂಪ್ಲೀಟ್ ಆಯ್ತು, ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಇವಾಗ ಸೆಕೆಂಡ್ ಫ್ಲೋರ್. ಈ ವಿಡಿಯೋ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀವಿ ಫ್ರೆಂಡ್ಸ್, ಪಾರ್ಟ್ 3 ವಿಡಿಯೋನ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀವಿ. ನೋಡಿ ಇಲ್ಲಿ ನೋಡ್ಕೋಬಹುದು ನೀವು ಪಾರ್ಟ್ 3 ಅಲ್ಲಿ ಯಾವ್ದಿದೆ ಅಂತ. ಓಕೆ ಫ್ರೆಂಡ್ಸ್, ಬಾಯ್, ಮತ್ತೆ ಸಿಗ್ತೀನಿ.